ಇವ್ರು ನಿಮ್ಮ ಏಜ ನೋಡ ಐ ಲವ್ ಯು ಅಂದ್ರ? ಐ ಲವ್ ಯು ಅಂದಿಲ್ಲ ಆಕ್ಚುಲಿ. ಹೇಳ್ಬಿಡ ಐ ಲವ್ ಯು. ಐ ವಾಂಟ್ ಹೇಳುದಲ್ಲ ಮೌನಂ ಸಮ್ಮತಿ ಲಕ್ಷಣಂ ಅಂತಾರಲ್ಲ. ಸರ್ ಫಸ್ಟ್ ಯಾರು ಹೇಳಿದ್ದು ಐ ಲವ್ ಯು? ಅವರೇ ಇಲ್ಲ ಅಂತಾರೆ ಅವರೇ. ನೀವೇನ ಐ ಲವ್ ಯು ಅಂತ ಹೇಳಿದ್ದು? ಹಂಗೆಲ್ಲ ಈಸಿಯಾಗಿ ಹೇಳಲ್ಲಮ್ಮ. ಹೌದು, ಹೇಳಿ ಕೇಳಿ ಅವ್ರಿಗೆ ಫ್ಯಾನ್ಸ್ ಸಿಕ್ಕಾಪಟ್ಟೆ ಜನ. ಆ ತರ ಎಲ್ಲ ಇಲ್ಲ. ಮೇ ಬಿ ವಿ ಆರ್ ಸೋ ಮೆಚೂರ್ಡ್. ಪದಗಳಲ್ಲಿ ಹೇಳ್ಕೊಳಕ್ ಆಗದಿರೋಂತ ಪ್ರೀತಿ ನಮ್ಮಲ್ಲಿ. ಪದ ಇಸ್ ಜಸ್ಟ್ ಒನ್ ವರ್ಡ್ಸ್ ಅಷ್ಟೇ. ಸರ್ ಐ ಲವ್ ಯು ಅಂದ ತಕ್ಷಣ ಒಪ್ಕೊಂಡ್ರ ಸರ್, ಅಥವಾ ಮೀಸೆ ಬಗ್ಗೆ ವಿಚಾರಿಸಿದ್ರ? ಅಲ್ಲ, ಮೀಸೆನೆ ಐ ಲವ್ ಯು ಹೇಳೋದ್ರಿಂದ ಒಪ್ಕೋಬೇಕು. ಓಕೆ, ಟೈಮ್ ಏನು ತಗೊಳ್ಳಿಲ್ಲ ಮೇಡಮ್? ಇಲ್ಲ, ಟೈಮ್ ಏನ್ ತಗೊಳ್ಳಿ. ಅಂದ್ರೆ ಈಗ ಆಟಿಟ್ಯೂಡ್ ತೋರ್ಸೋದು, ಲೈಕ್ ಆತರ ಒಂದ್ ಟೈಮ್ ಇಲ್ಲ ನಂಗೆ ಟೈಮ್ ಕೊಡಿ ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳೋದು, ಇವ್ರಿಗೂ ಇಷ್ಟ ಇತ್ತು ಅನ್ಸುತ್ತೆ. ಅದು ತೋರ್ಸ್ಕೊಳ್ಳಿಲ್ಲ ಅಂತ ಅಷ್ಟೇ. ಸಮಟೈಮ್ಸ್ ನಿಮ್ಗೆ ಲೈಫ್ ಅಲ್ಲಿ ಸರ್ಟನ್ ಥಿಂಗ್ಸ್ ಆಗತ್ತೆ, ಆ ಥಿಂಗ್ಸ್ ಅಲ್ಲಿ ಸಮ್ ಆಪರ್ಚುನಿಟೀಸ್ ಯು ಮಿಸ್ ಅಂಡ್ ಸಮ್ ಆಪರ್ಚುನಿಟೀಸ್ ಯು ಗೇನ್. ಸೊ ಕೆಲವು ಆಪರ್ಚುನಿಟೀಸ್ ಬಂದಾಗ ಮೆಚೂರ್ಡ್ ಆಗಿ ವೆನ್ ಯು ಡೀಲ್ ಯು ಗೆಟ್ ದ ರೈಟ್ ರಿಸಲ್ಟ್. ಸೊ ವಿ ಆರ್ ವೆರಿ ಬ್ಲೆಸ್ಡ್. ನಾವು ಡಾನ್ಸ್ ಮಾಡಕ್ ಶುರು ಮಾಡ್ತೀವಿ, ಆಗ ಮನ್ಮಥ ರತಿ ಆಗ್ತಿದ್ವಿ. 25 years ಆದ್ಮೇಲೆ ಸಿಕ್ಕಿದಾಗ ನಾವು ಶಿವ ಪಾರ್ವತಿಯಾಗಿ ಡಾನ್ಸ್ ಮಾಡ್ತಿದ್ವಿ. ಡಾನ್ಸ್ ಮಾಡ್ಕೊಂಡಾಗಲೇ ಮದ್ವೆ ಆಗಣ್ಣ ಅಂದು ಆಗೋಣ ಅಂತ ಅಷ್ಟೇ. ಹಂಗೆ ನಮ್ದು ಒಂದ್ ಪ್ರಪೋಸ್ ಮಾಡಿದ್ದು ಇವಾಗ ಮಾಡ್ಬೇಕಾಗಿತ್ತು ಅವ್ರಲ್ವಾ, ಮರ್ತೇ ಹೋಯ್ತು ನನ್ಗೆ ಅಲ್ವಾ ಸರ್ ಕೊಡೋದು. ಆ ಗಿಫ್ಟ್ ಕೊಟ್ಟಿಲ್ವಾ? ಈ ಗಿಫ್ಟ್ ಕತೆ ಇವಾಗ ಯಾಕೆ? ಅಲ್ಲ ನಮ್ಗೆ ಆ ಕತೆ ಬೇಕು. ಅದಕ್ಕೆ ಗಿಫ್ಟ್ ಏನ್ ಕೊಟ್ಟಿದ್ದಾರೆ ಸರ್? ನಮ್ಗೆ ಮೇನ್ಲಿ ಏನು ಅಂದ್ರೆ ಇಬ್ರು ಡಾನ್ಸರ್ಸ್ ಆಗಿರೋದ್ರಿಂದ ನಮ್ಗೆ ಕನೆಕ್ಷನ್ ಡಾನ್ಸ್ ಆಗಿರೋದ್ರಿಂದ ಬೇರೆ ಎಲ್ಲ ಇಟ್ ಈಸ್ ಲೈಕ್ ಮೈನರ್ ತರ ಹೋಯ್ತು. ಓಕೆ, ಏನಂದ್ರೆ ಕೆಲವು ಫ್ಯಾಮಿಲೀಸ್ ಅಲ್ಲಿ 9 to 5 ಜಾಬ್ ಮಾಡ್ತಾರಲ್ಲ, ಅವ್ರಿಗೆ ಟೇಕ್ ಆಫ್ ಅಂದ್ರೆ ಹಾಲಿಡೇ ಹೋಗ್ತಾರೆ ಅಥವಾ ಎಲ್ಲಾದ್ರೂ ಪಿಕ್ನಿಕ್ ಹೋಗ್ತಾರೆ, ಸ್ಕೂಲ್ ಮಕ್ಕಳ ಬಗ್ಗೆ. ನಮ್ಮಿಬ್ರು ಮ್ಯಾರಿಡ್ ಲೈಫ್ ಅಲ್ಲಿ ಏನು ಅಂದ್ರೆ ಡಾನ್ಸ್ ಪ್ರೋಗ್ರಾಮ್ ಬಂದ್ರೆ ಓಡ್ಬಿಡ್ತೀವಿ, ಡಾನ್ಸ್ ಮಾಡೋಣ ಈ ತರ. ನಮ್ಗೆ ಬೇರೆ ಏನಾದ್ರು ಪಿಕ್ನಿಕ್ ಆಲ್ಸೋ ವಿ ಕ್ಯಾನ್ ಕ್ಯಾನ್ಸಲ್ ಅಂಡ್ ಮೋರ್ ಇಂಪಾರ್ಟೆಂಟ್ ಇಸ್ ಡಾನ್ಸ್. ಡ್ಯಾನ್ಸ್ ಅಂದ್ರೆ ಏನು ಸಿಗ್ಲಿಲ್ಲ ಅಂದ್ರೆ ಯಾವ್ದಾರ ಊರಿಗೆ ಹೋಗ್ತಿವಿ, ಇಲ್ಲಾಂದ್ರೆ ಪ್ರೋಗ್ರಾಮ್ ಮಾಡೋಣ ಡಾನ್ಸ್ ಮಾಡೋಣ ಆ ತರ. ವಿ ಕ್ರಿಯೇಟ್ ಪ್ರೋಗ್ರಾಮ್ಸ್, ವಿ ಕ್ರಿಯೇಟ್ ಫಾರ್ ಬಡ್ಡಿಂಗ್ ಆರ್ಟಿಸ್ಟ್ ಶೋಸ್ ಎಲ್ಲ ಮಾಡಿಸ್ತೀವಿ, ಅವ್ರಿಗೆ ಆಪರ್ಚುನಿಟಿ ಕೊಡ್ತೀವಿ. ಸೊ 25 ವರ್ಷ ಆದ್ಮೇಲೆ ಶಾಕ್ ಅಲ್ಲಿ ನೋಡ್ತೀರಾ, ಅದಾದ್ಮೇಲೆ ಮತ್ತೆ ಕನೆಕ್ಷನ್ ಆಗುತ್ತೆ. ಆ ಕನೆಕ್ಷನ್ ಆಗಿ 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 ಪ್ರೀತಿ ಹೆಂಗ್ ಟರ್ನ್ ಆಗುತ್ತೆ ಅಂತ. ಅದೇ ನಾನು ಅವಾಗ ಡಾನ್ಸ್ ಮಾಡ್ತಿರ್ಲಿಲ್ಲ. ಓಕೆ, ಡಾನ್ಸ್ ಹೇಳ್ಕೊಡ್ತಿದ್ದೆ ನಾನು. ಪರ್ಫಾರ್ಮ್ ಮಾಡೋದು ತುಂಬಾ ಕಡಿಮೆ ಆಗೋಗಿತ್ತು ನಂದು. ಬಿಕಾಸ್ ತುಂಬಾ ಚಿಕ್ಕ ವಯಸ್ಸಲ್ಲೇ ನಾನು ಡಾನ್ಸ್ ಟೀಚ್ ಮಾಡೋದ್ ಶುರು ಮಾಡ್ಬಿಟ್ಟೆ. ಸೊ ಪರ್ಫಾರ್ಮೆನ್ಸ್ ಮಾಡೋದು ಸ್ವಲ್ಪ ಕಡಿಮೆ ಆದಾಗ ಇವ್ರು ಬಂದ ಮೇಲೆ ಯಾಕೆ ಡಾನ್ಸ್ ಮಾಡಬಾರ್ದು, ಶುರು ಮಾಡು ಅಂತಂದು ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದೆ. ಆಮೇಲೆ ಅವ್ರ ಫೆಸ್ಟಿವಲ್ಸ್ ಅಲ್ಲಿ ನಾನು ಡಾನ್ಸ್ ಮಾಡಕ್ ಶುರು ಮಾಡಿದೆ. ಸೊ ಇಟ್ ಈಸ್ ಲೈಕ್ ಒಂಥರ ಈ ಮದ್ವೆ ಲವ್ ಅನ್ನೋದು ಒಂದು ರೊಟೀನ್. ಐ ಡೋಂಟ್ ನೋ ಹೇಗ್ ಹೇಳ್ಬೇಕು ಅಂತ, ಒಳಗ್ ಬಂದ್ಬಿಡ್ತದು. ಗೊತ್ತಾಗಿಲ್ಲ ನಮ್ಗೆ ಸಪ್ರೇಟ್ ಅನ್ನೋದು ಗೊತ್ತಾಗ್ಲಿಲ್ಲ. ಡಾನ್ಸ್ ಮಾಡ್ತಾ ಮಾಡ್ತಾ ಮದ್ವೆ ಆಗ್ಲಿ ಹಂಗೆ ಅಷ್ಟೇ, ಇನ್ನೇನು ಗೊತ್ತಿಲ್ಲ. ಡಾನ್ಸ್ ಮಾಡ್ತಾ ಇದೀವಿ ಅಷ್ಟೇ. ಓಕೆ.